ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 31ನೇ ಪ್ರಶ್ನೆ, ಕಣ್ಣಿನ ಪಾಪೆಯ ಕಾರ್ಯವೇನು? ಇಲ್ಲಿ ಕಣ್ಣಿನ ಪಾಪೆ ಇದು ಕಣ್ಣಿನ ವರ್ಣಪಟಲದ ಭಾಗದಲ್ಲಿ ಇರುವಂತಹ ಚಿಕ್ಕ ರಂಧ್ರವಾಗಿದೆ. ಇದರ ಕಾರ್ಯ ಏನು ಅಂತ ಕೇಳಿದ್ದಾರೆ. ಕಣ್ಣಿನ ಪಾಪೆಯ ಮುಖ್ಯ ಕಾರ್ಯವೆಂದರೆ ಕಣ್ಣೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವುದು. ಇದು ಪ್ರಕಾಶಮಾನವಾದ ಬೆಳಕಿನಲ್ಲಿ ಕುಗ್ಗುತ್ತದೆ ಮತ್ತು ಕತ್ತಲೆಯಲ್ಲಿ ಹಿಗ್ಗುತ್ತದೆ. ನಿಮಗೆ ಗೊತ್ತಿದೆ, ನಮ್ಮ ಕಣ್ಣಿನಲ್ಲಿ ಅಕ್ಷಿಪಟಲದಲ್ಲಿ ಶಂಕುಕೋಶಗಳು ಮತ್ತೆ ಕಂಬಿಕೋಶಗಳು ಇರ್ತವೆ. ಶಂಕುಕೋಶಗಳು ಪ್ರಕಾಶಮಾನವಾದ ಬೆಳಕಿಗೆ ಸ್ಪಂದಿಸ್ತವೆ, ಕಂಬಿಕೋಶಗಳು ಮಂದವಾದ ಬೆಳಕಿನಲ್ಲಿ ಸ್ಪಂದಿಸ್ತವೆ. ಈಗ ಅವುಗಳ ಮೇಲೆ ಬೆಳಕು ಬೀಳಬೇಕಲ್ವಾ? ಈಗ ಕಣ್ಣಿನ ಪಾಪೆ ಏನ್ ಮಾಡ್ತದೆ? ಕಣ್ಣೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸ್ತದೆ. ಕಣ್ಣಿನ ಒಳಗೆ ಎಷ್ಟು ಪ್ರಮಾಣದಲ್ಲಿ ಬೆಳಕು ಹೋಗ್ಬೇಕು ಅದನ್ನ ನಿಯಂತ್ರಿಸುವಂತದ್ದು ಯಾವುದು? ಕಣ್ಣಿನ ಪಾಪೆ. ಇಲ್ಲಿ ನೋಡಿ, ಈಗ ಇದು ಪ್ರಕಾಶಮಾನವಾದ ಬೆಳಕಿನ ಪರಿಸ್ಥಿತಿಯಲ್ಲಿ ಕಣ್ಣಿನ ಪಾಪೆ ಕುಗ್ಗಿದೆ ಅಲ್ವಾ? ಕಣ್ಣಿನ ಪಾಪೆ ಕುಗ್ಗಿದೆ. ಯಾಕೆ? ಕಡಿಮೆ ಪ್ರಮಾಣದ ಬೆಳಕು ಒಳಗೋದ್ರೆ ಸಾಕು. ಇರುವಂತಹ ಬೆಳಕು ಪ್ರಕಾಶಮಾನವಾಗಿದೆ, ಹಾಗಾಗಿ ಕಡಿಮೆ ಬೆಳಕು ಕಣ್ಣಿನ ಒಳಗೆ ಹೋದ್ರೆ ಸಾಕು. ಆದ್ರೆ ಇದು ಕತ್ತಲೆ ಅಥವಾ ಮಂದ ಬೆಳಕಿನ ಸನ್ನಿವೇಶದಲ್ಲಿ ನೋಡಿ, ಕಣ್ಣಿನ ಪಾಪೆ ಇಲ್ಲಿಗಿಂತ ದೊಡ್ಡದಾಗಿದೆ. ಯಾಕೆಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಒಳಗ್ ಹೋಗ್ಬೇಕು. ಆ ಕಾರಣಕ್ಕಾಗಿ ಕತ್ತಲೆಯಲ್ಲಿ ಹಿಗ್ಗುತ್ತದೆ. ಹಾಗಿದ್ರೆ ಕಣ್ಣಿನ ಪಾಪೆಯ ಮುಖ್ಯ ಕಾರ್ಯವೆಂದರೆ ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸುವುದು. ಇದು ಪ್ರಕಾಶಮಾನವಾದ ಬೆಳಕಿನಲ್ಲಿ ಕುಗ್ಗುತ್ತದೆ ಮತ್ತು ಕತ್ತಲೆಯಲ್ಲಿ ಹಿಗ್ಗುತ್ತದೆ. ಯಾವ ತರ ಅಂದ್ರೆ, ಈಗ ಲಿಫ್ಟ್ ಅಲ್ಲಿ ನೀವು ಮಾಲ್ ಅಲ್ಲೆಲ್ಲ ಹೋಗಿದ್ರೆ ಲಿಫ್ಟ್ ಅಲ್ಲಿ ಒಬ್ರು ಕುತ್ಕೊಂಡಿರ್ತಾರಲ್ಲ, ಜನರನ್ನ ಮಾನಿಟೈಸ್ ಮಾಡ್ತಿರ್ತಾರೆ, ಜಾಸ್ತಿ ಜನ ಹತ್ಲಿಕ್ಕೆ ಕೊಡೋದಿಲ್ಲ ಅಲ್ವಾ? ಈಗ ದೊಡ್ಡವರು ಬಂದ್ರೆ, ಈಗ ಪ್ರಕಾಶಮಾನವಾದ ಬೆಳಕು ದೊಡ್ಡವರು ಅಂತ ಇಟ್ಕೊಳ್ಳಿ, ಆ ಲಿಫ್ಟ್ ಅಲ್ಲಿ ಮ್ಯಾಕ್ಸಿಮಮ್ 6 ಜನ ಇರಬಹುದು, ಅಷ್ಟೇ ಜನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈಗ ಚಿಕ್ಕವ್ರು ಬಂದಿದ್ದಾರೆ ಅಂತ, ಮಂದ ಬೆಳಕಿನ ಅವರು ಹೆಚ್ಚಿನ ತೂಕವನ್ನ ಹೊಂದಿರೋದಿಲ್ಲ, ಹಾಗಾಗಿ 2-3 ಜನರನ್ನ ಹೆಚ್ಚಿಗೆ ಹಾಕಿದ್ರೆ ನಡೀತದೆ. ಆತರ ಅಲ್ಲಿ ಹೇಗೆ ಇಲ್ಲಿ ಕಡಿಮೆ ಜನರನ್ನ ಹಾಕ್ಬಿಡ್ತಾರೆ. ಮತ್ತೊಂದು ಕೇಸಲ್ಲಿ ಹೆಚ್ಚಿನ ಜನ ಹೆಚ್ಚಿಗೆ ಇದ್ದಾರೆ, ಅವರು ಸಣ್ಣ ಸಣ್ಣ ಮಕ್ಕಳು ಅಷ್ಟೇ, ಅವರಿಂದ ಭಾರ ಏನಾಗುದಿಲ್ಲ. ಅದೇ ತರ ಇಲ್ಲಿ ಮಂದ ಬೆಳಕೇನಿದೆ, ಈ ಮಂದ ಬೆಳಕನ್ನ ಜಾಸ್ತಿ ಒಳಗೆ ಹೋಗ್ಲಿಕ್ಕೆ ಬಿಡುವಂತೆ ಮಾಡ್ತದೆ. ಯಾರು? ಕಣ್ಣಿನ ಪಾಪೆ. ಥ್ಯಾಂಕ್ ಯು.